ಸರ್ SDA ಕಾಲ್ಫಾರ್ಮ್ ಆಗಿದೆ ಅಂತಲ್ಲ ಸರ್? ಹೌದು ಮ್ಯಾಮ್, ಟೋಟಲ್ ಆಗಿ 6 ವೇಕೆನ್ಸಿಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ 2 ಹುದ್ದೆಗಳು SDA, 4 ಹುದ್ದೆಗಳನ್ನು FDA ಬಿಟ್ಟಿದ್ದಾರೆ. ಸರ್ ಇರೋದೇ 6 ಪೋಸ್ಟು, ಅದ್ರಲ್ಲಿ ನಮ್ದೆಲ್ಲಿಂದ ಆಗತ್ತೆ ಸರ್? ನಿಜ ಮ್ಯಾಮ್, 6 ಪೋಸ್ಟ್ ಅಂದ್ರೆ ಭಾಳ ಕಮ್ಮಿ ಆಯಿತು. ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ರೈಲ್ವೇದಲ್ಲಿ ಟೋಟಲ್ ಆಗಿ 11,127 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ನಿಮ್ದು ಯಾವ್ದು ಕ್ವಾಲಿಫಿಕೇಶನ್? ನನ್ನ ಡಿಪ್ಲೊಮಾ ಆಗಿದೆ ಸರ್. ಡಿಪ್ಲೊಮಾ ಆಗಿದೆ. ಹಾಗಿದ್ರೆ ITI, ಡಿಪ್ಲೊಮೊ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಇದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಆ 3 ಒಂದು ಕ್ವಾಲಿಫಿಕೇಶನ್ ಹೊಂದಿದವರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು. ಕರ್ನಾಟಕಕ್ಕೆ 200 ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಸರ್ ಇದಕ್ಕೆ ಏಜ್ ಎಷ್ಟಿರಬೇಕು? ಇದ್ರ ಏಜ್ ಬಂದ್ಬಿಟ್ಟು ಟೋಟಲ್ ಆಗಿ 18ರಿಂದ 30 ವರ್ಷ ತನಕ ನಾರ್ಮಲ್ ಜನರಲ್ ಕ್ಯಾಟಗರಿ ಇರುತ್ತೆ. ಮತ್ತೆ OBC ದವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, 33 ವರ್ಷದವ್ರಿಗೆ. ಮತ್ತೆ ನಿಮ್ಮ SC ST ಏನಾದರೂ ಕ್ಯಾಟಗರಿ ಇತ್ತು ಅಂದ್ರೆ 5 ವರ್ಷದ ತನಕ ನಿಮ್ಮ ರಿಲ್ಯಾಕ್ಸೇಷನ್ ಇರುತ್ತೆ. ಅದು 35 ವರ್ಷದ ತನಕ ನೀವು ಎಕ್ಸಾಮನ್ನು ಅಪ್ಲಿಕೇಶನ್ ಹಾಕ್ಬೋದು. ಸರಿ, ಎಕ್ಸಾಮ್ ಕನ್ನಡದಲ್ಲೇ ಇರುತ್ತಾ? ಹೌದು ಮ್ಯಾಮ್, ಎಕ್ಸಾಮ್ ಕನ್ನಡದಲ್ಲಿರುತ್ತೆ. ಮತ್ತೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 14th ಮೇ ಇಂದ ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ 14th ಜೂನ್ ಅಂದ್ರೆ 1 ತಿಂಗಳ ತನಕ ನಿಮ್ಮ ಅಪ್ಲಿಕೇಶನ್ ಇರುತ್ತೆ, ಅಪ್ಲಿಕೇಶನ್ ಹಾಕಬಹುದು. ಓಕೆ ಸರ್, ಇದಕ್ಕೆ ಪ್ರಿಪರೇಷನ್ ಹೇಗೆ ಮಾಡೋದು ಸರ್? ಪ್ರಿಪರೇಷನ್ ನೀವು ಒಂದು ಆಫ್ಲೈನ್ ಕ್ಲಾಸಸ್ಗೆ ಬರ್ತೀನಿ ಅಂದ್ರೆ ವಿಜಯಪುರದಲ್ಲಿ ಆಫ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 25ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಅದೇ ದಿನದಂದು ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗುತ್ತದೆ. ಓಕೆ ಸರ್, ಥ್ಯಾಂಕ್ ಯು.